Hello all, Shubhodaya, good morning everyone. Welcome back to Manish Vlogs. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಸೊ ಎಲ್ಲರೂ ಹಬ್ಬದಲ್ಲಿ ಬ್ಯುಸಿ ಇದ್ದೀರಾ ಅಂತ ಗೊತ್ತು ಡೆಫಿನೆಟ್ಲಿ, ಬಟ್ ಆ್ಯಸ್ ಯೂಶ್ವಲ್ ನಮ್ಮ ಹಬ್ಬ ಕೂಡ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಎಲ್ಲರದು ಸ್ನಾನ ಆಗಿದೆ, ತೋರಣ ಎಲ್ಲ ಕಟ್ಟಿ ಪೂಜೆ ನಡೀತಾ ಇದೆ. ಸೊ ಅಡುಗೆ ಕೂಡ ಸೈಡಿಗೆ ನೈವೇದ್ಯಗೆ ನಡೀತಾ ಇದೆ. ಸೊ ನೀವೆಲ್ಲ ಹೇಗೆ ಹಬ್ಬ ಆಚರಿಸ್ತಿದ್ದೀರಾ? ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡಲಾರ್ದೆ ನೋಡಿ, ಬಿಕಾಸ್ ನಾವು ಆ್ಯಸ್ ಯೂಶ್ವಲ್ ಎಲ್ಲ ವಿಡಿಯೋದಲ್ಲೂ ಯಾವುದೇ ಹಬ್ಬ ಆಗಿರಲಿ ಅದರ ರೀಸನ್ ಆಗಿರ್ಬೋದು, ಕತೆ ಆಗಿರ್ಬೋದು, ಎಲ್ಲ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಹೋಗ್ತೀವಿ. ಅದೇ ರೀತಿ ಯುಗಾದಿ ಹಬ್ಬ ಯಾಕೆ ಆಚರಿಸ್ತಾರೆ ಅಂತ ಕೂಡ ನಾವು ಇನ್ಫಾರ್ಮೇಷನ್ ಹೇಳ್ತಾ ಕಂಪ್ಲೀಟ್ ನಮ್ಮ ಸೆಲಿಬ್ರೇಷನ್ ಹೇಗಿತ್ತು ಅಂತ ಕೂಡ ತೋರಿಸ್ತೀವಿ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂದರೆ ಹೊಸ ವರ್ಷ. ವಿಶ್ವ ವಸಂತ ಮಾಸಕ್ಕೆ ಕಾಲಿಡಲು ಸಜ್ಜಾಗಿದ್ದೀವಿ. ನೋಡಿ, ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದನ್ನು ತಿನ್ನುವಾಗ ಹೇಳಬೇಕಾಗಿರುವ ಶ್ಲೋಕ: ಶತಾಯುರ್ ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವರಿಷ್ಟ ವಿನಾಶಾಯ ನಿಂಬಕಂದಳಂ ಭಕ್ಷಣಂ. ಅಂದರೆ ಶರೀರ ವಜ್ರದಂತೆ ಆಗುತ್ತೆ, ಸಂಪತ್ತು ಉಂಟಾಗುತ್ತೆ, ಸರ್ವ ಅರಿಷ್ಟಗಳ ನಾಶವಾಗುತ್ತೆ ಈ ಬೇವು ಬೆಲ್ಲ ತಿನ್ನೋದ್ರಿಂದ ಅಂತ. ಈ ಕಾಲದಿಂದ ಶೆಕೆ ಹೆಚ್ಚಾಗಿ ಸೂರ್ಯನ ತಾಪ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ. ಈ ಕಾಲದಲ್ಲಿ ಭೂಮಿ ಸೂರ್ಯನಿಗೆ ಅತಿ ಸಮೀಪವಾಗಿರುತ್ತದೆ. ಅದಕ್ಕೆ ಬಿಸಿಲಿನ ಬೇಗೆ ಅತಿ ಹೆಚ್ಚಾಗುತ್ತದೆ. ಅದಕ್ಕೆ ಮನುಷ್ಯನಿಗೆ ಈ ಕಾಲದಲ್ಲಿ ಸುಮಾರು ರೋಗಗಳು ಬರುವ ಸಾಧ್ಯತೆಗಳಿದೆ. ಅದಕ್ಕಾಗಿ ಬೇವು ಬೆಲ್ಲ ತಿನ್ನಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಇದಾಗಿದೆ ಯುಗಾದಿಯ ವಿಶೇಷ ವಿಚಾರವು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೈವೇದ್ಯಗೆ ಹೋಳಿಗೆ ರೆಡಿ ಆಗ್ತಾಯಿದೆ, ಬೇಳೆ ಎಲ್ಲ ಕುದೀತಾ ಇದೆ. ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೇವು ಬೆಲ್ಲ ಮಾಡೋದು ಎರಡು ರೀತಿ ತೋರಿಸ್ತಾ ಇದ್ವಿ. ಒಂದು ನಮ್ಮ ಯಶವಂತ್ ಅವ್ರ ಮನೆ ಕಡೆಯಿಂದ, ಮತ್ತು ನಮ್ಮ ತವ್ರ ಮನೇಲಿ ಹೇಗೆ ಮಾಡ್ತೀವಿ ಅಂತ ಕೂಡ ತೋರಿಸ್ತಾ ಇದ್ವಿ. ಸೊ ಎರಡು ರೀತಿಯ ಬೇವು ಬೆಲ್ಲ ರುಚಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಎಸ್, ಸೊ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಈ ನಮ್ಮ ಹೊಸ ಮನೆಗೆ ಇದೇ ಮೊದಲನೇ ಯುಗಾದಿ ಅಂತ ಹೇಳ್ಬೋದು. ಸೊ ಹೊಸ ವರ್ಷ, ಹೊಸ ಮನೆ, ಎಲ್ಲ ಕೂಡ ಹೊಸದು ಅಂತ ಹೇಳ್ಬೋದು. ಯಾ ಅಡುಗೆ ಮಾಡಿ ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡಿ ಯುಗಾದಿ ಹಬ್ಬನ ಇಂಗ್ಲೀಷ್ ಹೇಳ್ದಂಗೆ ಈ ಮನೆಯಲ್ಲಿ ಮೊದಲನೇ ಯುಗಾದಿ ಹಬ್ಬ ಇದು. ಸೊ ಹಾಗೆ ಸೊ ಯಶವಂತ್ ಅವ್ರಿಗೆ ಒಂಥರ ಪನಿಷ್ಮೆಂಟ್ ಇವತ್ತು. ಕ್ರಿಕೆಟ್ ಆಡಕ್ ಹೋಗ್ಬೇಡಿ, ಇಲ್ಲೇ ಪೂಜೆ ಮಾಡ್ಕೊಂಡು ಹಬ್ಬ ಮುಗಿಸ್ಕೊಂಡು ಎಲ್ಲರೂ ಹೋಗಿ ಅಂತ ಹೇಳ್ಬಿಟ್ಟು ಸೊ ಆ ರೀತಿ ಕಂಡೀಷನ್ ಹಾಕ್ಬಿಟ್ಟಿದ್ವಿ. ಪರವಾಗಿಲ್ಲ, ಹಬ್ಬದ ಟೈಮಲ್ಲೂ ಬೇಕಾ ಇವರಿಗೆ ಕ್ರಿಕೆಟ್? ನೋ ಕಾಮೆಂಟ್ಸ್ ಇಲ್ಲ ಸರ್. ಸೊ ಈಗ ಕರ್ಕೊಂಡು ಹೋಗ್ತೀನಿ ನಮ್ಮ
ಕ್ರಿಕೆಟ್ ಆಡುವಂಥ ಒಂದು ಜಾಗಕ್ಕೆ. ಕ್ರಿಕೆಟ್ ಆಡ್ತೀವಿ ನಾವು ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಎವ್ರಿ ವೀಕೆಂಡು, ಶನಿವಾರ ಭಾನುವಾರ. ಅಲ್ಲಿ ಬಾಯ್ಸು ಇವತ್ತು ಬೆಳಗ್ಗೆ ಕರೆದ್ರು, ಏನಪ್ಪ ಅಷ್ಟೊಂದು ಬರ್ತೀಯಾ ಅಂತ. ನಾನು ಹೇಳಿದೆ, ಇಲ್ಲ ಪೂಜೆ ನಡೀತಾ ಇದೆ, ತೋರಣ ಕಟ್ಟಬೇಕು ಮತ್ತು ಪೂಜೆಗೆಲ್ಲ ಹೆಲ್ಪ್ ಮಾಡಬೇಕು ಅಂಥೇಳಿ. ಸೊ ತೋರಿಸ್ತೀನಿ ನಿಮ್ಗೆ ಆ ಜಾಗ ಎಲ್ಲಿದೆ ಏನು ಅಂತ ಹೇಳ್ಕೊಂಡು ಗ್ರೌಂಡ್ ಫ್ಲೋರ್ ನಡ್ಕೊಂಡು ಹೋಗ್ಬೇಕು. ನಮ್ಮದು ಇರೋದು ಫಸ್ಟ್ ಫ್ಲೋರಲ್ಲಿದೆ ಮನೆ. ನೋಡಿ ನಮ್ಮ ಸೆಕ್ಯೂರಿಟಿ ಅವರು. ಇಲ್ಲೇ ನೋಡಿ ನಾವು ಇದು ಪಾರ್ಕಿಂಗ್ ಲಾಟಿಂದ ಒಂದು ಸ್ವಲ್ಪ ಎಡಗಡೆ ಬಂದರೆ ಇಲ್ಲೇ ನಮ್ದು ಕ್ರಿಕೆಟ್ ಆಡುವಂಥ ಜಾಗ ಕಾಣಿಸ್ತಾ ಇರ್ಬೋದು ನಿಮಗೆ. ನಮ್ಮ ಬಾಯ್ಸ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಆಡ್ತಾ ಇದ್ದಾರೆ ಎಲ್ಲ ಕ್ರಿಕೆಟು. ಇದೇ ನೋಡಿ ನಾವು ಕ್ರಿಕೆಟ್ ಆಡುವಂಥ ಜಾಗ. ಎಲ್ಲ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಭಾಳ ಒಳ್ಳೆ ಪ್ಲೇಯರ್ಸ್ ಎಲ್ಲ ಇದ್ದಾರೆ ಇಲ್ಲಿ. ನಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಧನ್ಯವಾದಗಳು. ಧನ್ಯವಾದ ಮಲ್ಲಿಕಾರ್ಜುನ. ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ಹಬ್ಬ ಆಚರಣೆ ಮಾಡೋದು ಬಿಟ್ಬಿಟ್ಟು ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ಮನೇಲಿ ಬೈದ್ಬಿಡು, ಅದಕ್ಕೆ ನಾನು ಬರಲಿಲ್ಲ. ಹಾಗಾಗಿ ಬಾಯ್ಸ್ ಆಡ್ತಾ ಇದ್ರಲ್ಲ, ಒಂದು ಎಲ್ಲರನ್ನೂ ವಿಶ್ ಮಾಡಿಬಿಟ್ಟು ಶುಭಾಶಯ ತಿಳಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ನಮ್ಮ ಫ್ಯಾಮಿಲಿ ಊರಿಗೆ ಹೋಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದೀನಿ ಬ್ಯಾಚುಲರ್ ಲೈಫ್. ಸೂಪರ್. ರಾಹುಲ್ ಕ್ಷೀರಸಾಗರ ಇದ್ದಾರೆ ಇಲ್ಲಿ. ರಾಹುಲ್, ಹೆಂಗ್ ನಡೀತಾ ಇದೆ ಹಬ್ಬ? ಕ್ರಿಕೆಟ್ ಹೆಂಗ್ ನಡೀತಾ ಇದೆ? ಮಸ್ತ್ ನಡೀತಿದೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಯಶವಂತ್, ಎಲ್ಲಾ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪೀಸ್. ಸಂಕೇತ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು ಯಶವಂತ್. ಥ್ಯಾಂಕ್ ಯು. Come on boys. अरे हारने वाले को सबसे आगे रखते हैं. मल्लिकार्जुन बन्ने. Ready 3 2 1. Happy Ugadi. Happy Navratri. Happy Navratri. Happy New Year. Thank you so much. Thank you everyone. Happy Ugadi to everyone. ಎಲ್ಲ ಕ್ರಿಕೆಟ್ ಮುಗಿಸ್ಕೊಂಡು ಎಲ್ಲ ಹಬ್ಬ ಮಾಡಕ್ಕೆ ಮನೆಗೆ ಹೊರಟಿದ್ದೀವಿ. ಶ್ರೀರಾಜ್, ಹ್ಯಾಪಿ ಯುಗಾದಿ ಟು ಯು ಅಂಡ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಯುಗಾದಿ ಆಲ್. ಥ್ಯಾಂಕ್ ಯು ಸೋ ಮಚ್. ಹೋಗಿ ಚೆನ್ನಾಗಿ ಹಬ್ಬದ ಊಟ ಮಾಡಿಕೊಂಡು ಸ್ವಲ್ಪ ದಬಾಕೊಳ್ಳೋದು. ಒಬ್ಬಟ್ಟು ಎಲ್ಲ ಬಾಯ್ಸ್ಗೆ, ಕ್ರಿಕೆಟ್ ಆಡೋವಂಥ ಬಾಯ್ಸ್ಗೆ ಎಲ್ಲರಿಗೂ ವಿಶ್ ಮಾಡಿ ಇವಾಗ ಮನೆಗೆ ಬರ್ತಿದ್ದೀನಿ. ನನ್ಗೆ ಗೊತ್ತಿರೋಂಗೆ ಎಲ್ಲ ಅಡುಗೆಗಳು ಮುಗಿದಿದೆ ಅನ್ಸುತ್ತೆ. ನೋಡೋಣ ಮಂಜುಶ್ರೀ, ಅಡುಗೆ ಎಲ್ಲ ಮುಗೀತಾ? ಏನ್ ಕತೆ? ಏನ್ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 80% ಮುಗೀತು. ಪರವಾಗಿಲ್ಲ ಅಲ್ಲ, 9:45ಗೆಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಗೆ ರೆಡಿ ಅಂತ ಹೇಳ್ಬೋದು. ಎಸ್. ಅಂಡ್ ಪೂಜೆಗೂ ಕೂಡ ನಾವು ಯಾವ ರೀತಿ ರೆಡಿ ಮಾಡಿಟ್ಟಿರ್ತೀವಿ ತೋರಿಸ್ತೀವಿ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ಯಶವಂತ್ ಅವರು ದೇವ್ರ ಮನೆ ತೋರಿಸ್ತಾ ಇದ್ದಾರೆ. ಸೊ ಈ ರೀತಿ ನಾವು ಪೂಜೆ ಮಾಡಿ ಎಲ್ಲ ತಯಾರಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಯಾವಾಗ ನೈವೇದ್ಯ ಪ್ಲೇಟ್ ನಾವು ಯಾವಾಗ ರೆಡಿ ಮಾಡ್ತೀವಿ, ಸೊ ಅದಾದಮೇಲೆ ನಾವು ದೀಪ ಎಲ್ಲ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಮಂಗಳಾರತಿ ಮಾಡಿ ನೈವೇದ್ಯ ಕೂಡ ಎಲ್ಲ ಮಾಡಿ, ಸೊ ಈ ರೀತಿ ನಾವು ಪೂಜೆನ ದೇವರಿಗೆ ಸಲ್ಲಿಸ್ತಾ ಹೋಗ್ತೀವಿ. ಸೊ ನೀವು ನೋಡ್ತಾ ಇರ್ಬೋದು, ತೋರಣ, ಬೇವಿನ ಸೊಪ್ಪಾಗಿರ್ಬೋದು, ಆ್ಯಂಡ್ ನಮ್ಮ ಎಲ್ಲ ಮನೆ ದೇವರಾಗಿರ್ಬೋದು, ಎಲ್ಲ ದೇವರುಗಳು ಎಷ್ಟು ಸುಂದರವಾಗಿ ಅಲಂಕಾರವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು. ಎಸ್, ಹೋಪ್ ನಿಮಗೆಲ್ಲ ನಮ್ಮ ಪೂಜೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದಾಗಿದೆ ನಮ್ಮ ಒಗ್ಗರಣೆ ಅಂತೀವಿ ನಮ್ಮ ಕಡೆ. ಇದು ಮಂಡಾಳ ಒಗ್ಗರಣೆ ಅಂದ್ರೆ ಏನಂದ್ರೆ ಕಡಲೆಪುರಿಯಿಂದ ಮಾಡುವಂತ ಒಂದು
ನಾಷ್ಟ ಇದು, ತಿಂಡಿ ಐಟಮ್. ಉತ್ತರ ಕರ್ನಾಟಕ ಬಳ್ಳಾರಿ ಹೊಸಪೇಟೆ ಫೇಮಸ್ ಇದು. ಸೊ ಎಲ್ಲ ರೆಡಿ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆಯ ಮಹಾಲಕ್ಷ್ಮಿ ಉಗಾದಿಗೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿಸ್ಕೊಂಡಿದ್ದಾಳೆ. ಬಹಳ ಪೇಷನ್ಸ್ ಇಂದ ಮಾಡಿಸ್ಕೋತಾಳೆ. ಸೊ ನಾವು ಲಕ್ಕಿ ಅಂತ ಹೇಳ್ಬೋದು. ಬರೀ ಹಾಯ್, ಬರೀ ಅಲ್ಲೋ, ಹಾಯ್, ಎಲ್ಲರಿಗೂ ಹಾಯ್ ಮಾಡು, ಹಿಂಗ್ ಮಾಡು. ಹಾ ಚಿನಿ ಹೇಳು, ಹ್ಯಾಪಿ ಉಗಾದಿ. ಉಗಾದಿ ಪಣಿಕ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಯ್ ನೋಡಿ ಸಬ್ಸ್ಕ್ರೈಬರ್ಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಈ ವಿಡಿಯೋ, ಎಲ್ಲರಿಗೂ ನಮ್ಮ ಪರ್ಣಿಕಾ ಕಡೆಯಿಂದ ಶುಭಾಶಯಗಳನ್ನು ತಿಳಿಸಿದ್ದಾಳೆ. ಸೊ ಬಹಳ ಸುಂದರವಾಗಿ ಕಾಣಿಸ್ತಾಳೆ. ಸೊ ನಾನು ರೆಡಿ ಮಾಡಿರೋ ಕಾನ್ಸೆಪ್ಟ್ ಬಂದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಚ್ಚೆ ಸೀರೆ ಹಾಕೊಂಡು ಎಲ್ಲ ಟಿಕ್ಕೆ ಸರ ಹಾಕೊಂಡು, ನೋಡಿ ಎಷ್ಟು ಚೆನ್ನಾಗಿ ಪೋಸ್ ನೋಡಿ ಹೆಂಗೆ ಕೊಡ್ತಾಳೆ ಪೋಸ್. ಸೊ ಅವಳಿಗೆ ಈ ಥರ ಏನೋ ರೆಡಿ ಆಗೋದೆಲ್ಲ ಬಹಳ ಖುಷಿಯಿಂದ ರೆಡಿ ಆಗ್ತಾಳೆ. ಸೊ ಯಾವುದೇ ಥರ ಕಿರಿಕಿರಿ ಮಾಡಲ್ಲ. ಅದೊಂದು ಲೈಕ್ ನೋಡಿ ಹೇಗೆ ಮಾಡಿಸ್ಕೊತದಾಳೆ ನೋಡಿ, ಅದೊಂದು ಖುಷಿ ಅಂತ ಹೇಳ್ಬೋದು. ಸೊ ಉಗಾದಿ ಹಬ್ಬಕ್ಕೆ ಈ ರೀತಿ ರೆಡಿಯಾಗಿ ಎಲ್ಲರಿಗೂ ಶುಭಾಶಯನ ಕೋರ್ತಿದ್ದಾಳೆ ನಮ್ಮ ಮುದ್ದು ಪರ್ಣಿಕಾ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಸಿಹಿಯಾಯ್ತು, ಬೆಲ್ಲ ಬೆಲ್ಲ ಜಿಗಿಯಾಯ್ತು, ಮನೆಯ ತುಂಬ ನಗುವಿನ ತೋರಣ ತೂಗಿತ್ತು. ಚಿಂತೆ ನೋವು ಹಗುರಾಯ್ತು, ಸುಗ್ಗಿ ಸಿರಿಯ ಮಳೆಯಾಯ್ತು, ಮನದ ತುಂಬ ಹರುಷದ ಹೂರಣ ಆಹಾ ಮೂಡಿತು. ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ, ಎಲ್ಲೆಲ್ಲೂ ಜೀವ ಕಳೆ, ಜೀವಕ್ಕಿದು ಹೂವ ಕಳೆ. ಹಳೆಯ ಕೊಳೆಯ ತೊಳೆಯ ಬಂತು ರಂಗಿನ ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬೋ ಪ್ರೀತಿ ಹಬ್ಬ.
ಕಾದಿದ್ದೆಲ್ಲ ದೊರಕಾಯ್ತು, ದೊರಕಿದ್ದೆಲ್ಲ ಬರವಾಯ್ತು, ಹೊಸತು ಹಾದಿ ತೋರಿ ಬಾಳ ಗೀತೆಯಾಯಿತು. ಹೃದಯ ಕುಣಿವ ನವಿಲಾಯ್ತು, ಮನೆಯ ತುಂಬ ನಲಿವಾಯ್ತು, ಎಂದು ಹೀಗೆ ಇರಲಿ ಗಾಳಿ ಗಂಧ ಕೋರಿತು. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಇನ್ನೆಲ್ಲ ಶುಭ ಶಕುನ, ಅನುದಿನವು ಸನ್ಮಾನ. ಮರೆಯದಂತ ಸವಿ ಸವಿಗಳಿಗೆ ತಂದಿತು ಯುಗಾದಿ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ, ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಹ್ಯಾಪಿ ಯುಗಾದಿ. ಗಣಪತಿಯನ್ನ ಪಾಲಿಸೋ ಗಂಭೀರ, ಗಣಪತಿಯನ್ನ ಪಾಲಿಸೋ ಗಂಭೀರ. ಜಯ ಮಂಗಳವಾಗಲಿ, ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ. ಜಯ ಮಂಗಳವಾಗಲಿ, ಲೋಕಕ್ಕೆಲ್ಲ ಶುಭ ಮಂಗಳವಾಗಲಿ. ಜಗವಿದೆಲ್ಲವೂ ಜಗಲಿ ಆಗಲಿ, ಬಗೆಯ ಗಿಡಗಳು ಕಂಬವಾಗಲಿ. ಜಗವಿದೆಲ್ಲವೂ ಜಗಲಿ ಆಗಲಿ, ಬಗೆಯ ಗಿಡಗಳು ಕಂಬವಾಗಲಿ. ಸೊ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ಕಡೆಯಿಂದ ಮಂಗಳಾರತಿ ನಿಮಗೆ ಸೇರುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿಗೆ ನಮ್ಮ ಯುಗಾದಿಯ ಹಬ್ಬ ಆಚರಣೆ ಮತ್ತು ನೈವೇದ್ಯ ಎಲ್ಲ ಸಲ್ಲಿಸಿದ್ದಾಯಿತು ದೇವರಿಗೆ. ಏನೇ ತಪ್ಪಾಗಿದ್ರು ಕ್ಷಮಿಸಿ ಅಂತ ಹೇಳ್ತಾ, ಎಲ್ಲರಿಗೂ ಐಶ್ವರ್ಯ, ಆರೋಗ್ಯ, ಆಯಸ್ಸು, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಪರಿಣಿಕ ಅವ್ರ ತಾತಗೆ ಊಟ ಕೊಟ್ಟು ಬರೋಕ್ಕೆ ಅವ್ರ ಅಪ್ಪ ಮತ್ತು ಮಗಳು ಹೋಗಿ ಬರ್ತಾ ಇದ್ದಾರೆ. ಬಾಯ್ ಪರಿ, ಬಾಯ್.
ತಾತಗೆ ಊಟ ಕೊಟ್ಬಿಟ್ ಬಾ. ಓಕೆ ಬಾಯ್. ಮೂವ್ ಮಾಡಿ ತೆಗಿತಾಳೆ. ಇವತ್ತು ಟಾಟಾ. ಕುಂತ್ಕೊಂಡ